ನೀವು ಲವ್ ಹಾಗೂ ವರ್ಕ್ ರಿಲೇಟೆಡ್ ಮೆಂಟಲಿ ಕುಗ್ಗಿರುವಂತಹ ವ್ಯಕ್ತಿನ ಚೇಂಜ್ ಮಾಡ್ತೀರಾ? ಖಂಡಿತ ಮಾಡ್ತೀನಿ. ಹೇಗೆ ಚೇಂಜ್ ಮಾಡ್ತೀರಾ? ಅವರು ಯಾವ ಥರ ಕುಗ್ಗಿರೋದಂದ ತಕ್ಷಣ ಒಂದು ಬಿಗ್ ವರ್ಡ್ ಅದು, ಬಟ್ ಯಾವ ಲೇಯರಿಂದ ಕುಗ್ಗಿದ್ದಾರೆ ಅಂದರೆ ಒಬ್ಬನ ನಂಬಿ ಮೋಸ ಹೋದ್ರ ಅದೊಂದು ಆಸ್ಪೆಕ್ಟ್ ಇರುತ್ತೆ, ಅಥವಾ ಏನು ಅವರು ಪ್ಯಾಷನ್ ಅಂತ ಅನ್ಕೊಂಡ್ಬಿಡ್ತಾರೆ ನಮ್ಗಿದು ಪ್ಯಾಷನ್ ಅಂತ, ಬಟ್ ಅದು ನಿಜವಾಗ್ಲೂ ಪ್ಯಾಷನ್ ಅಂತ ಅವ್ರಿಗೆ ಐಡೆಂಟಿಫೈ ಆಗಬೇಕು. ಬೇಸಿಕಲಿ ಅವ್ರಿಗೆ ಏನು ರಿಪೇರಿ ಇದೆ, ಅದು ರಿಪೇರಿ ಏನು, ವಾಟ್ ಈಸ್ ದ ಫಾಲ್ಟ್ ಆ್ಯಂಡ್ ವಾಟ್ ಯು ಹ್ಯಾವ್ ಟು ಚೇಂಜ್, ಅದನ್ನ ಸ್ಟೆಪ್ ಬೈ ಸ್ಟೆಪ್ ಐಡೆಂಟಿಫೈ ಮಾಡ್ಬೋದು. ರಾಕೇಶ್ ಅವರು ಜಾಸ್ತಿನೇ ಅಂದರೆ ಸ್ಪಿರಿಚುಯಾಲಿಟಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ತಮ್ಮನ್ನು ತಾವು. ನೀವು ಥರ್ಡ್ ಐ ನಿಮಗೆ ಕಾಣಿಸ್ತಿದೆಯಾ? ಇಲ್ಲ, ನಾನು ನನ್ನನ್ನು ಸ್ಪಿರಿಚುಯಾಲಿಟಿಲೂ ಜಾಸ್ತಿ ತೊಡಗಿಸ್ಕೊಂಡಿದ್ದೀನಿ ಅಂತಕ್ಕಿಂತ ಐ ಆಮ್ ಲಿವಿಂಗ್ ಮೈ ಲೈಫ್ ಇಂಟೆನ್ಸ್ಲಿ ಅಷ್ಟೇ. ಈ ಥರ್ಡ್ ಐ ಚಕ್ರ ಅವೆಲ್ಲ ಏನಾಗುತ್ತೆ, ಸಿ ಅಗೇನ್ ಇಮ್ಯಾಜಿನೇಷನ್. ಅದು ಅಂದರೆ ಇಮ್ಯಾಜಿನೇಷನ್ ಅಂದರೆ ನಿಮ್ಗೆ ಏನೇ ಬರಬೇಕಂದ್ರೂ ಇಮ್ಯಾಜಿನೇಷನ್ ಮೂಲಕನೇ ಬರಬೇಕಾ? ಇಫ್ ದೇವರೇ ನಿಮ್ಮ ಹತ್ರ ಕಮ್ಯುನಿಕೇಟ್ ಮಾಡ್ಬೇಕಂದ್ರು ಹೆಂಗೆ ಕಮ್ಯುನಿಕೇಟ್ ಮಾಡ್ತಾರೆ? ಇಮ್ಯಾಜಿನೇಷನ್ ಮೂಲಕನೇ ಬರಬೇಕು. ನಾವಿವಾಗ ಕೂತ್ಕೊಂಡು ನಾವೇ ಔಟ್ ಗೋಯಿಂಗ್ ಇಮ್ಯಾಜಿನೇಷನ್ ಇಟ್ಕೊಂಡ್ಬಿಟ್ರೆ ಎಲ್ಲಿಂದ ಬರುತ್ತೆ? ಸೊ ಫಸ್ಟ್ ಆ ಬ್ಲ್ಯಾಂಕ್ ಸ್ಟೇಟಲ್ಲಿ ಇನ್ಕಮಿಂಗ್ ಯಾವಾಗ ಇಮ್ಯಾಜಿನೇಷನ್ ಆ ಗಾಡ್ ಫ್ರೀಕ್ವೆನ್ಸಿಗೆ ಟ್ಯೂನ್ ಆಗ್ತಾರಲ್ಲ, ಅವರೇ ಅಕ್ಕ ಮಹಾದೇವಿ, ಅವರೇ ಬಸವಣ್ಣ, ಅವರೇ ಕ್ರೈಸ್ಟ್, ಅಥವಾ ಯಾರ್ಯಾರ ಟ್ಯೂನಿಂಗ್ ಬುದ್ಧ, ಅವರೆಲ್ಲರದು ನೀವು ನೋಡಿ, ಅವರೆಲ್ಲ ಟಾಕ್ಸ್ ಕಾಂಟ್ರಡಿಕ್ಟರಿ ಆಗಲ್ಲ ಒಂದಕ್ಕೊಂದಂಗೆ. ಆ ಕಾಲಘಟ್ಟಕ್ಕೆ ಸೊಸೈಟಿ ಸ್ಟ್ರಕ್ಚರ್ ಬಗ್ಗೆ ಅವ್ರು ಮಾತಾಡ್ತಾರೆ, ಬಟ್ ಅವ್ರು ಬದುಕಿರುವಾಗ ಅವ್ರನ್ನ ಎನ್ಲೈಟೆಂಡ್ ಬೀಯಿಂಗ್ಸ್ ಅನ್ಲಿಲ್ಲ, ಥರ್ಡ್ ಐ ಓಪನ್ ಆಯಿತು ಅನ್ಲಿಲ್ಲ, ಹುಚ್ಚರು ಅಂದರು, ಕ್ರೇಜಿ ಪೀಪಲ್ ಅಂದರು. ಸೊ ದಟ್ ಈಸ್ ದ ರಿಯಾಲಿಟಿ. ಯಾರು ಥರ್ಡ್ ಐ ಓಪನ್ ಆಗಿದೆ ನನಗೆ ಅಂತ ಕುತ್ಕೊಂಡ್ರೆ ಅವ್ರನ್ನ ನಂಬೇಡಿ. ಯಾರು ನಿಮಗೆ ಅನ್ಕಂಫರ್ಟಬಲ್ ಟ್ರೂತ್ಸ್ ಮಾತಾಡ್ತಾರಲ್ಲ